ಪರಿಹಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ನೇರವಾಗಿ ನನ್ನ ಜೊತೆ ನಿನ್ನೆನೂ ಮಾತನಾಡಿದ್ದಾರೆ, ಇವತ್ತು ಮಾತನಾಡಿದ್ದಾರೆ. ಈ ಥರ ದುರಂತ ಏನೇನು ಆಗ್ತಾ ಇದೆ, ಇದು ಒಂದು ಮಳೆ ಹೆಚ್ಚಾಗಿದೆ. ಸುಮಾರು ಹುಬ್ಬಳ್ಳಿ ತಾಲೂಕಿನಲ್ಲಿ ಅಥವಾ ಇಡೀ ಧಾರವಾಡ ಜಿಲ್ಲೆಯಲ್ಲಿ ನಮಗೆ ಸುಮಾರು ಆ್ಯಾವ್ರೇಜ್ 60 mm ಜಾಸ್ತಿ ಮಳೆ ಒಂದೇ ರಾತ್ರಿ ಆಗಿರೋ ಕಾರಣ ಸಾಕಷ್ಟು ನೀರು ಬಂದು ಜನರಿಗೆ ಜೀವನ ನಾಡಿಯಾಗಿ ಅಸ್ವಸ್ಥಾಗಿರ್ತಕ್ಕಂಥ ತಮಗೆಲ್ಲ ಮಾಹಿತಿ ಇದೆ. ತಮ್ಮ ಮುಖಾಂತರ ಇಡೀ ಕರ್ನಾಟಕ ಜನತೆನೇ ನೋಡಿದ್ದಾರೆ. ಇದು ಗಟರ್ನಲ್ಲಿ ಬಿದ್ದು ಏನೋ ಸಾವಿಗೆ ಈಡಾಗಿರ್ತಕ್ಕಂಥದ್ದು. ಯಾವಾಗ ಈ ಕಾಂಕ್ರೀಟ್ ರಸ್ತೆಗಳು ಇದ್ದಾವೆ ಮನೆ ಎದುರುಗಡೆ, ಸೊ ಮಳೆ ಜಾಸ್ತಿ ಬಂದಾಗ ಅದು ಸ್ವಲ್ಪ ಗಟರ್ಗಳ ಮೇಲೆ ನೀರು ಹೋಗ್ತಾ ಇದೆ. ಇವರು ಸ್ವಲ್ಪ ಜಾಗೃತಿ ಇರಬೇಕಾಗಿತ್ತು, ಅದ್ರ ಜೊತೆ ಗಟ್ರು ಕೂಡ ಮುಚ್ಚಬೇಕಾಗಿತ್ತು. ಅದಕ್ಕೆ ಇವತ್ತು ನಾವು ಕಮಿಷನರಿಗೆ ತಾಕೀತು ಕೂಡ ಮಾಡಿದ್ದೀವಿ. ಇಂಥಲ್ಲಿ ಎಲ್ಲೆಲ್ಲಿ ಓಪನ್ ಡ್ರೈನೇಜ್ಗಳಿದಾವೆ. We at East Point Group of Institutions offer a wide range of courses that provide limitless opportunities, building skills over 2 decades. ಗಟ್ಟರ್ಗಳಿದಾವೆ, ಅದನ್ನು ಮುಚ್ಚಬೇಕು. ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಸ್ವಲ್ಪ ಜಾಗೃತರಾಗಿ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೋಬೇಕಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿನ್ನೆವರೆಗೆ 120 ಮನೆಗಳು, ಅಂದರೆ ಸಂಪೂರ್ಣ ಅಲ್ಲ, ಸಿಲ್ತಗೊಂಡಿರೋದು ಅಥವಾ ಗಾಡಿಗಳು ಅರ್ಧ ಗಾಡಿ ಬಿದ್ದಿರ್ತಕ್ಕಂಥದ್ದು, ಅರ್ಧ ಮನೆ ಕುಸಿದು ಬಿದ್ದಿರ್ತಕ್ಕಂಥ ಸುಮಾರು 120ವರೆಗೆ ನಮ್ಮಲ್ಲಿ ನಿನ್ನೆವರೆಗೆ ವರದಿದೆ. ಎವ್ರಿ ಡೇ ಅಪ್ಡೇಟ್ ಆಗುತ್ತೆ. ಯಾಕಂದರೆ ಇನ್ನು ಮಳೆಗಾಲ ಮುಗಿಯವರೆಗೆ ಎಷ್ಟು ಮನೆಗಳಿಗೆ ಈ ಥರ ಹಾನಿ ಆಗುತ್ತೆ. ಸರ್ಕಾರ ವತಿಯಿಂದ ಕೂಡಲೇ ನಾವು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅಥವಾ ಹೊಸ ಮನೆ ಮಾಡ್ತಕ್ಕಂಥದ್ದು ಏನು ಸರ್ಕಾರದ ನಿಯಮಗಳು ಕಾನೂನುಗಳಿದಾವೆ ಅದರ ಪ್ರಕಾರ ಮಾಡಿಕೊಡ್ತೀವಿ. ಈಗ 2 ನಮ್ಮ ಮಾಹಿತಿ ಇರೋ ಪ್ರಕಾರ 2 ಜೀವಹಾನಿಯಾಗಿರ್ತಕ್ಕಂಥದ್ದು. ಇವತ್ತು ನವಲ್ಗುಂದಿಗೆ ಹೋಗ್ತಾ ಇದ್ದೀವಿ, ಕೋನರೆಡ್ಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ. ಆ ಭಾಗದಲ್ಲಿ ಯಾಕಂದರೆ ಅಲ್ಲೇ ತಾನೇ ಇರ್ತಕ್ಕಂಥದ್ದು ಬೆನ್ನಿ ಹಳ್ಳ ಅಥವಾ ತುಪ್ರಿ ಹಳ್ಳ ನೀರು ಅಲ್ಲಿ ಜಾಸ್ತಿ ಎಫೆಕ್ಟ್ ಆಗ್ತಕ್ಕಂಥದ್ದು. ನಿನ್ನೆ ಕುಂದಗಳಿಗೆ ಹೋಗಿದ್ವಿ, ತಾವು ಕೂಡ ಬಂದಿದ್ರಿ. ತಮ್ಮ ಸಹಕಾರ ಕೂಡ ನಮಗಿರ್ಬೇಕು. ಯಾಕಂದರೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ತಾವು ಕೂಡ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಬೇಕಂತ ತಮ್ಮ ಎಲ್ಲ ಮಾಧ್ಯಮದವರಿಗೆ ನಾನು ಮನವಿಯನ್ನು ಕೂಡ ಮಾಡ್ಕೊಳ್ತೀನಿ. ಇಲ್ಲ ನೋಡಿ, ಒಂದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ. ಅದರಲ್ಲಿ ಏನಿತ್ತು, ಅವರು ಸಂದರ್ಭದಲ್ಲಿ ABC ಕ್ಯಾಟಗರಿ ಮಾಡಿದರು. ಈ ABC ಕ್ಯಾಟಗರಿಯಲ್ಲಿ ಕೆಲವರು ಇದನ್ನು ಮಿಸ್ಯೂಸ್ ಕೂಡ ಮಾಡಿರ್ತಕ್ಕಂಥ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇಟ್ ಕುಡ್ ಬಿ ರಾಂಗ್ ಆಲ್ಸೋ, ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಬಟ್ ನಮ್ಮ ಸರ್ಕಾರ ಬಂದ ನಂತರ ಯಾವುದು ನಮ್ಮ ಪರಿಹಾರಗಳು ಏನು ಕೊಡಬೇಕು ಕೊಡ್ತಾನೇ ಇದ್ದೀವಿ. ಹಿಂದುಳಿದು ಕೊಟ್ಟಿಲ್ಲ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಸ್ವಲ್ಪ ಗೊಂದಲಮಯ ಇದೆ, ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಸಕ್ಸಸ್ ವಿಶೇಷವಾಗಿ ನಮ್ಮ ಅವಧಿ ಬಂದಂಥ ಸರ್ಕಾರದಲ್ಲಿ ಬಹುತೇಕ ವಿ ಹ್ಯಾವ್ ಗಿವನ್ ಆಲ್ ದ ಕಾಂಪನ್ಸೇಷನ್ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪಲ್ಲ ಅಂತಕ್ಕಂಥ ಸರಿನೇ RTGS ಮಾಡ್ತಿದ್ದೀವಲ್ಲ. ಈಗ ಮೊದಲಂಗೆ ಯಾರು ಮಿಡ್ಲ್ ಮ್ಯಾನ್ ಇಲ್ಲ ಏನಲ್ಲ, ಡೈರೆಕ್ಟಾಗಿ ಯಾವುದೇ ಸರ್ಕಾರಗಳಿದೆ ನೇರವಾಗಿ RTGS ಮಾಡೋದ್ರಿಂದ ತಲುಪಲ್ಲ ಅಂತಕ್ಕಂಥದ್ದು ಮಾತು ಮೋಸ್ಟ್ಲಿ ತಪ್ಪಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲ, ABC ಕ್ಯಾಟಗರಿ ಅಂದರೆ ಕಮ್ಮಿ ಹೆಚ್ಚು ಜಾಸ್ತಿ. ಸೊ ದುಡ್ಡು ಮುಟ್ಟೋದಿದ್ರೆ ಅವರಿಗೆ ಮುಟ್ಟಬೇಕು, ಯಾರಿಗೆ ಬೇರೆ ಮಧ್ಯವರ್ತಿ ಯಾರು ಇರಲ್ಲ ಅದರಲ್ಲಿ. ಅದೇ ಸ್ವಾತಂತ್ರ್ಯ ಸಿಕ್ಕು ಇತಿಹಾಸದಲ್ಲಿ ಇವಾಗ ಓವರಾಲ್ 16 ಕೋಟಿ ವೆಚ್ಚದಲ್ಲಿ ಒಂದು DPR ಪ್ರಾರಂಭ ಮಾಡಿದ್ದೀವಿ. 1600 ಕೋಟಿ 1600 ಕೋಟಿಯಲ್ಲಿ DPR ಪ್ರಾರಂಭ ಮಾಡಿದ್ದೀವಿ. ಒಂದು ಹಂತಕ್ಕೆ ಬಂದಿದೆ. ಅದಕ್ಕಿಂತ ಮುಂಚೆಯಾಗಿ ನಮ್ಮ ಕೋನರೆಡ್ಡಿ ಅವರು ಭಾಳ ಒತ್ತಡ ಮಾಡಿ ಸರ್ಕಾರಕ್ಕೆ ನವಲ್ಗುಂದ ಭಾಗದಲ್ಲಿ ಸುಮಾರು 200 ಕೋಟಿ ವೆಚ್ಚದಲ್ಲಿ ಡಿಸಿಲ್ಟಿಂಗ್ ಮಾಡ್ತಕ್ಕಂಥದ್ದು ಮೊದಲನೇ ಬಾರಿಗೆ ಆಗ್ತಕ್ಕಂಥದ್ದು. ಪರ್ಯಾಯವಾಗಿ ಬೆನ್ನಿಹಳ್ಳ, ಪರ್ಯಾಯವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣವಾಗಿ ತುಪ್ರಿಹಳ್ಳ ಹಾಗೂ ಬೆನ್ನಿಹಳ್ಳಕ್ಕೆ ಡಿಸಿಲ್ಟ್ ಮಾಡಲಿಕ್ಕೆ ಒಂದು ಸಂಪೂರ್ಣವಾಗಿ ಇದಕ್ಕೆ ರೈತರಿಗೆ ಅನುಕೂಲ ಆಗಲಿಕ್ಕೆ ಒಂದು ರಿಪೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ವರದಿನೂ ಸಲ್ಲಿಸಾಗಿದೆ. ಕೆಲವು ಪ್ರಶ್ನೆಗಳು, ಕೆಲವು 5 ಪಾಯಿಂಟ್ಸ್ಗಳನ್ನ ರೀಕ್ಲಾರಿಫೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ನಮ್ಮ DC ನಮ್ಮ ಸರ್ಕಾರಕ್ಕೆ ಬರೆದಿದ್ದಾರೆ. ವಿಶೇಷವಾಗಿ ನಮ್ಮ ಸರ್ಕಾರ ಅದಕ್ಕೆ ಪಾಯಿಂಟ್ಸ್ಗಳಿಗೆ ವಾಪಸ್ನ ನಾವು ರಿಪ್ಲೈ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೆನ್ನಿಹಳ್ಳ ಹಾಗೂ ತುಪ್ರಿಹಳ್ಳ ಅದೇನು ಡಿಸಿಲ್ಟೇಷನ್ ಇದೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮೊದಲನೇ ಹಂತದಲ್ಲಿ 200 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಟೆಂಡರ್ ಆಗಿದೆ. ಈ ಮಳೆ ಇರೋದಕ್ಕೆ ಈಗ ಮಾಡೋಕ್ಕಾಗಲ್ಲ. ಮಳೆ ಆದ ನಂತರ ಬರೋ ವರ್ಷವರೆಗೆ ಬಹುತೇಕ ಬೆನ್ನಿಹಳ್ಳ ಏನು ನಮ್ಮ ನವಲ್ಗುಂದ ಭಾಗದಲ್ಲಿರ್ತಕ್ಕಂಥ ಸುಮಾರು 141 ಕಿಲೋಮೀಟ್ರು ಅದು ಡಿಸಿಲ್ಟ್ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಹೇಳಿದ್ದೀವಿ ಎಲ್ಲೆಲ್ಲಿ ಓಪನ್ ಇದೆ ನಮಗೆ ಮಾಹಿತಿ ಇರಲ್ಲ. ಅದಕ್ಕೆ ನಿಮ್ಮ ಮುಖಾಂತರ ಕಾರ್ಪೊರೇಟರ್ಸ್ಗಳಿಗೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀವಿ. ಈ ಥರ ಕಂಡು ಬಂದಲ್ಲಿ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಂತ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ.